ಹೆಣ್ಣು ಅನ್ನೋ ಸುಂದರವಾದ ಚಿತ್ರಕ್ಕೆ ಗಂಡು ಅನ್ನೋ ಬಣ್ಣ ಬೆರೆಸಿದ್ರೆ ಜೀವನ ಅನ್ನೋ ಕಲಾಕೃತಿ ಇನ್ನೂ ಸುಂದರವಾಗಿರುತ್ತೆ ಗೊತ್ತಾ. ನೀವ್ ಯಾವ ಹುಡುಗನ ತೋರಿಸಿ ಮದ್ವೆ ಆಗು ಅಂತ ಹೇಳ್ತಿರೋ ನಾನು ಅದೇ ಹುಡುಗನ ಮದ್ವೆ ಆಗ್ತೀನಿ. ನನಗೆ ಅರೇಂಜ್ ಮ್ಯಾರೇಜ್ ಅಂದ್ರೆ ತುಂಬಾ ಇಷ್ಟ. ನಿನ್ನ ಬಿಟ್ಟು ಆ ಸ್ಥಾನ ತುಂಬಕ್ಕೆ ಬೇರೆ ಯಾರಿಗೂ ಆಗ್ಲಿಲ್ಲ. 4 ವರ್ಷದ ಹಿಂದೆ ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೆ. ಅವತ್ತಿಂದ ಇವತ್ತಿನವರೆಗೂ ನಾ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ವಾವ್, ಸೂಪರ್. ಥ್ಯಾಂಕ್ಸ್ ಡ್ಯಾಡಿ. ಇದ್ರ ಅರ್ಥ ಏನು ಅಂತ ಹೇಳಿ ನೋಡೋಣ. ಸಾಮಾನ್ಯವಾಗಿ ನಾಟಕದವರು ಈ ಥರ ಮುಖವಾಡದ ಭಾವಗಳನ್ನು ಉಪಯೋಗಿಸ್ತಾರೆ. ಅವರು ಉಪಯೋಗಿಸೋದು ಎರಡೇ, ಒಂದು ನಗ್ತಾ ಇರೋದು, ಇಲ್ಲ ಹೊಳ್ತಾ ಇರೋದು. ಆದರೆ ನೀನು ನವರಸಗಳನ್ನು ಸೇರಿಸಿ ಮುಖವಾಡಗಳನ್ನು ಬರೆದಿದೆಯಲ್ಲ, ದಿಸ್ ಈಸ್ ಗ್ರೇಟ್. ನಾಟ್ ಬ್ಯಾಡ್ ಡ್ಯಾಡಿ, ಕರೆಕ್ಟಾಗಿ ಗೆಸ್ಟ್ ಮಾಡಿದ್ದೀರಾ. ನಿನ್ನ ಕೈ ಹಿಡಿದು ಬ್ರಷ್ಗೆ ಪೇಂಟ್ ಹಚ್ಚಿ ಚಿತ್ರ ಬಿಡಿಸೋದನ್ನು ಹೇಳ್ಕೊಟ್ಟವನೇ ನಾನು. ನನಗೆ ಅರ್ಥ ಆಗೋದಿಲ್ವಾ? ಆದರೆ ಇದರಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ ಕಣೆ. ಏನದು? ನೋಡು, ಇಷ್ಟು ಸುಂದರವಾದ ಹುಡುಗಿ, ಇಷ್ಟೊಂದು ಭಾವಗಳು, ಇದ್ರ ಜೊತೆಗೆ ಒಂದು ಗಂಡು, ಅಂದರೆ ಗಂಡ ಇದ್ದಿದ್ರೆ ಚೆನ್ನಾಗಿರೋದು. ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಹೆಣ್ಣು ಅನ್ನೋ ಸುಂದರವಾದ ಚಿತ್ರಕ್ಕೆ ಗಂಡು ಅನ್ನೋ ಬಣ್ಣ ಬೆರೆಸಿದ್ರೆ ಜೀವನ ಅನ್ನೋ ಕಲಾಕೃತಿ ಇನ್ನೂ ಸುಂದರವಾಗಿರುತ್ತೆ ಗೊತ್ತಾ. ನೀವ್ ಹೇಳ್ತಿರೋದಲ್ಲ ಸರಿಯಪ್ಪ, ಆದ್ರೆ ಚಿತ್ರಕ್ಕೆ ಹೊಂದಿಕೆ ಆಗದಿರೋ ಬಣ್ಣಗಳೆಲ್ಲ ಸೇರ್ಕೊಂಡ್ರೆ ಚಿತ್ರ ಹಾಳಾಗತ್ತೆ ತಾನೆ. ಅದು ಚಿತ್ರ ಬಿಡಿಸೋರ್ ಕೈನಲ್ಲಿದೆ. ಸೋ 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 ಮೊನ್ನೆ ನೀನು ನೋಡ್ಕೊಂಡು ಹೋದ್ರಲ್ಲ ಗಂಡಿನ ಕಡೆಯವರು, ಅಶ್ವಿನ್, ಅವ್ರಿಗೆ ನೀನು ತುಂಬ ಇಷ್ಟ ಆಗಿದೆಯಂತೆ. ನಿನ್ನ ಒಪ್ಪಿಗೆ ಕೇಳ್ತಾ ಇದ್ದಾರೆ. ನಿಮಗೆ ಒಪ್ಪಿಗೆನಾ ಅವರು? ನನಗಿಂತ ನಿನ್ನ ಒಪ್ಪಿಗೆ ಮುಖ್ಯ. ಯಾಕಂದರೆ ಮುಂದೆ ಅವನ ಜೊತೆ ಜೀವನ ಮಾಡಬೇಕಾದ್ದು ನೀನಲ್ವಾ. ಅಪ್ಪ, ನಾನು ನಿಮ್ಗೆ ಅವತ್ತೇ ಹೇಳಿದೆ, ನೀವು ಯಾವ ಹುಡುಗನ ತೋರಿಸಿ ಮದುವೆ ಆಗು ಅಂತ ಹೇಳ್ತಿರೋ ನಾನು ಅದೇ ಹುಡುಗನ ಮದುವೆ ಆಗ್ತೀನಿ. ಬಿಕಾಸ್ ಯೋರ್ ಚಾಯ್ಸ್ ಇಸ್ ಆಲ್ವೇಸ್ ಪರ್ಫೆಕ್ಟ್. ಇರಬಹುದಮ್ಮ, ಆದರೆ ಒಂದು ಸಂಸಾರ ಚೆನ್ನಾಗಿರ್ಬೇಕು ಅಂದರೆ ಹೊಂದಾಣಿಕೆ ತುಂಬ ಮುಖ್ಯ. ಬೆಟರ್ ಯು ಡಿಸೈಡ್. ಸರಿ, ನಿಮಗೆ ಓಕೆ ಆದರೆ ನನಗೆ ಓಕೆ. ನೀವು ನೋಡಿದ್ದೀರಾ ತಾನೇ, ನಾನು ಹೋಗಿ ಏನು ಮಾತಾಡೋದಲ್ಲ. ನೋಡು ನೋಡು ನೋಡು, ಸಡನ್ನಾಗಿ ಏನು ಡಿಸೈಡ್ ಮಾಡಬೇಡ. ನಾನು ಏನು ಹೇಳ್ತೀನಿ ಅಂದರೆ, ಮದುವೆ ಆಗೋದ್ರಲ್ಲಿ ನನ್ನ ಅಭಿಪ್ರಾಯ ಎಷ್ಟು ಮುಖ್ಯನೋ ಹಾಗೆ ನಿನಗೂ ಅಷ್ಟೇ ಸ್ವಾತಂತ್ರ್ಯ ಇದೆ. ಟೇಕ್ ಯುವರ್ ಓನ್ ಟೈಮ್. ಸರಿಯಪ್ಪ, ನಾನು ಹೋಗಿ ಮೀಟ್ ಆಗ್ತೀನಿ. ಆದರೆ ನೋ 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 ನೋ, ನನ್ನನ್ನು ಜೊತೆಗೆ ಬಾ ಅಂತ ಮಾತ್ರ ಕರಿಬೇಡ. ಅಪ್ಪ, ನಂಗೊಂಥರ ನರ್ವಸ್ ಆಗುತ್ತೆ. ನೀವು ಬನ್ನಿ ಪ್ಲೀಸ್. ಮಾತುಕತೆ ಆಡ್ಬೇಕಾದ್ ನೀವು, ಮದುವೆ ಆಗ್ಬೇಕಾದ್ ನೀವು, ನಾನು ಯಾಕೆ ಮಧ್ಯ? ನನಗೊಂಥರ ಕಂಫರ್ಟಬಲ್ ಅಂತ ಅನ್ಸಲ್ಲ. ನೀವಿದ್ರೆ ನಂಗೆ ಧೈರ್ಯ ಜಾಸ್ತಿ. ಆಗಲ್ಲಮ್ಮ, ಯಾಕೆ comfort- ಹೀಗೆ ಜಗಳ ಮಾಡ್ಕೋತಿದ್ದೀರಾ? ನಾನ್ ಬರ್ತೀನಿ ಬಿಡು. ಅಕ್ಕ, ನನ್ಗೆ ಪಿಜ್ಜಾ, ಬರ್ಗರ್, ಐಸ್ ಕ್ರೀಮ್, ಒಂದ್ ಓರಿಯೋ ಮಿಲ್ಕ್ ಶೇಕ್ ಇಷ್ಟು ಕೊಡ್ಸಿದ್ರೆ ಸಾಕು. ನನ್ ಪಾಡಿಗೆ ನಾನು ಯಾವ್ದೋ ಒಂದ್ ಮೂಲೆಯಲ್ಲಿ ತಿಂತಾ ಇರ್ತೀನಿ. ನೀವ್ ನಿಮ್ ಮೀಟಿಂಗ್ ಮುಗಿಸ್ಕೊಳ್ಳಿ, ನಾನೇನ್ ಡಿಸ್ಟರ್ಬ್ ಮಾಡಲ್ಲ. ಹೇಯ್, ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ನೀನು ಯಾಕೆ ಮಧ್ಯ? ಅವಳೊಬ್ಳೇ ಹೋಗ್ಲಿ, ಸುಮ್ಮನಿರು. ಇಲ್ಲ ಇಲ್ಲ, ನಾನ್ ಹೋಗ್ಲೇಬೇಕು. ಯಾಕೆ ಹೇಳಿ? ಕೇಳ್ದೆ ಇದ್ರೆ ನೀನು ಹೇಳ್ದೆ ಸುಮ್ಮನಿರ್ತೀಯಾ? ಯಾಕೆ ಅಂತ ಹೇಳು. ನಾನು ಮದ್ವೆ ಆಗೋ ಹುಡುಗನ್ ಜೊತೆ ಹೇಗೆಲ್ಲ ಮಾತಾಡ್ಬೋದು ಅಂತ ತಿಳ್ಕೊಬೋದು. ಆಮೇಲೆ ಪ್ರಾಕ್ಟೀಸು ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ಲ. ಹೋಗ್ ಮತ್ತೆ ನೀನೇ ಮದ್ವೆ ಆಗು. ಏನಂದೆ?
ನೀನೇ ಹೋಗಿ ಮದ್ವೆ ಆಗು ಅಂದೆ. ಎಸ್, ನಾನ್ ಮದ್ವೆ ಆಗಕ್ ರೆಡಿ ಇದೀನಿ. ಈ ಕಾಲೇಜ್ ಗೀಲೇಜ್ ಇದಕ್ಕೆಲ್ಲ ಯಾರು ಹೋಗ್ತಾರೆ? ಆರಾಮಾಗಿ ಮದ್ವೆ ಆಗಿ ಗಂಡನ್ ಜೊತೆ ಐಸ್ ಕ್ರೀಮ್ ತಿಂತ ಲಾಂಗ್ ಡ್ರೈವ್ ಹೋಗ್ತಾ ಎಷ್ಟು ಚೆನ್ನಾಗಿರುತ್ತೆ. ವಾವ್. ಸಾಕು ಸುಮ್ಮನಿರೆ, ಯಾವಾಗಲೂ ಪ್ರೇಮಲೋಕದಲ್ಲೇ ಇರ್ತಾಳೆ. ನಾನು ಅಶ್ವಿನ್ ನಂಬರ್ ತೊಗೊಂಡು ನಿನಗೆ ಫಾರ್ವರ್ಡ್ ಮಾಡ್ತೀನಿ. ಹಾಗೆ ಅವನಿಗೂ ಫೋನ್ ಮಾಡಿ ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಓಕೆನಾ? ನೀನು ಒಬ್ಬಳೇ ಹೋಗು. ಅಕ್ಕಂಗಿಂತ ತಂಗಿಗೆ ಅರ್ಜೆಂಟ್ ಮದುವೆಗೆ. ಅಕ್ಕ, ಏನ್ ಗೊತ್ತಾ? ಏನೇ? ನೀನ್ ಮದ್ವೆ ಆಗಿ ಹೋದ್ಮೇಲೆ ಇಷ್ಟು ದೊಡ್ಡ ಮನೆಗೆ ನಾನು ಒಬ್ಳೆ ಮಹಾರಾಣಿ. ಎಷ್ಟು ಚೆನ್ನಾಗಿರುತ್ತಲ್ವಾ? ಅಮ್ಮ ಮಾಡೋ ತಿಂಡಿನೆಲ್ಲ ನಾನು ಒಬ್ಳೆ ತಿನ್ಬೋದು. ವಾವ್, ನೋ ಶೇರ್ ನೋ ಕೇರ್. ನಾನ್ ಮನೆ ಬಿಟ್ಟು ಹೋಗೋಕೆ ಕಾಯ್ತಿದ್ಯಾ ತಾನೇ ನೀನು? ಹಾಗಲ್ಲ ಕಣೆ ಅಕ್ಕ, ಐ ಮಿಸ್ ಯು ಗೊತ್ತಾ? ಯು ಆರ್ ದ ಬೆಸ್ಟ್ ಅಕ್ಕ. ಹಾ ಅಕ್ಕ, ಈ ಮೂಮೆಂಟಲ್ಲಿ ಒಂದು ಸೆಲ್ಫಿ ತಗೊಳ್ಳೋಣ? ಈಗ್ಲಾ? ಪ್ಲೀಸ್. ತಗೋ. ಹೀಗ್ ಮಾಡು. ಅಕ್ಕ 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 ಅಕ್ಕ, ಯಪ್ಪ ಎಲ್ಲಿಗೆ ಹೊರಟಿದ್ಯಾ ನೀನು? ನೀನು ಅಪ್ಪ ಹೇಳಿದ್ರಲ್ಲ ಅಶ್ವಿನ ಮೀಟ್ ಮಾಡ್ಕೊಂಬಾ ಅಂತ. ಅಯ್ಯೋ, ಈ ತರನಾ? ಏನೇ ಆಗಿದೆ ಇದಕ್ಕೆ? ನೋಡಿ ಡ್ಯಾಡಿ, ಒಳ್ಳೆ ತರಕಾರಿ ತಗೊಂಬರೋಳ್ ತರ ಹೊರಟಿದ್ದಾಳೆ. ಸ್ವಲ್ಪ ಮಾಡರ್ನ್ ಆಗಿ ಸ್ಕರ್ಟ್ ಶಾರ್ಟ್ಸ್ ಎಲ್ಲ ಹಾಕೋದ್ಬಿಟ್ಟು ಈ ತರ ಗೌರಮ್ಮನ್ ತರ ಹೊರಟಿದ್ಯಲೆ ಡ್ಯಾಡಿ. ಏನೇ ಆಗಿದೆ? ಎಷ್ಟು ಸುಂದರವಾಗಿದ್ದಾಳೆ. ಅವಳಿಗೆ ಇಂಥ ಡ್ರೆಸ್ಗಳೇ ಸೂಟ್ ಆಗೋದು. ಕೇಳಿಸ್ಕೊಂಡ್ಯಾ? ನೀವ್ ಒಳ್ಳೆ ಬಾ, ನಾನ್ ನಿನಗ್ ರೆಡಿ ಮಾಡ್ತೀನಿ. ಒಳ್ಳೆ ಪಳ 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 ಅಂತ ಮಿಂಚ್ತಿರ್ಬೇಕು ನೀನು. ಏನೂ ಬೇಡ, ನಾನು ಮದ್ವೆ ಮಾತುಕತೆಗಂತ ಹೋಗ್ತಾ ಇರೋದು, ಮದ್ವೆ ಆಗಕ್ಕಲ್ಲ. ಮದ್ವೆ ಆಗೋ ಟೈಮಲ್ಲಿ ಹೇಗೋ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕು ತಾನೆ, ಆಗ ನೋಡ್ಕೊಳ್ಳೋಣ ಬಿಡು. ನೀನ್ ಒಳ್ಳೆ ಹಳೆ ಮುದ್ಕಿ ಕಣೆ, ನಿನಗ್ ಟ್ರೆಂಡೇ ಗೊತ್ತಿಲ್ಲ. ಸುಮ್ಮನಿರೆ, ಅವಳು ಹೆಂಗಿಷ್ಟು ಹಾಗೆ ಹೋಗ್ಲಿ. ವೈಶೋ, ಹೇಳೋದು ಮರ್ತಿದ್ದೆ. ನೀನು ಅಲ್ಲಿಗೆ ಹೋದ್ಮೇಲೆ ನಿನ್ನ ಮನಸ್ಸಲ್ಲಿರೋದೆಲ್ಲ ಅವ್ರಿಗೆ ಹೇಳು. ಆಮೇಲೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೂಡ ತಿಳ್ಕೊಬೇಕು. ಅಪ್ಪ, ಅದನ್ನೆಲ್ಲ ಈಗಲೇ ಪ್ಲಾನ್ ಮಾಡೋಕ್ಕಾಗತ್ತಾ? ಆ ಮೊಮೆಂಟಲ್ಲಿ ನನಗೇನು ಅನ್ಸುತ್ತೋ ಅದನ್ನ ಮಾಡ್ತೀನಿ. ಓಕೆ ಓಕೆ ಓಕೆ. ಆಮೇಲೆ ಬರೀ ಏನೇನು ಹೋಗ್ಬೇಡ, ಏನಾದರೂ ಗಿಫ್ಟ್ ತೊಗೊಂಡೋಗು. ಏನು ಗಿಫ್ಟ್ ತೊಗೊಂಡು ಹೋಗೋದು? ಗಿಫ್ಟು ಸ್ವೀಟು, ಖಾರ, ಮೈಸೂರು ಪಾಕು. ಈ ಸ್ವೀಟು ಖಾರ ಎಲ್ಲ ರೆಸ್ಟೋರೆಂಟಲ್ಲೇ ಸಿಗುತ್ತೆ. ಒಂದು ಕೆಲಸ ಮಾಡು, ನೀನು ಪೇಂಟಿಂಗ್ ಮಾಡಿದ್ಯಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಪೇಂಟಿಂಗ್ ತೊಗೊಂಡೋಗು. ದೊಡ್ಡ ಪೇಂಟಿಂಗ್ನ ಮೆರವಣಿಗೆ ಮಾಡಿಸ್ಕೊಂಡು ಹೋಗ್ಲಾ ನಾನು? ಸರಿನಮ್ಮ, ಏನೋ ಒಂದು ತೊಗೊಂಡೋಗು. ಬರೀ ಗೈನಲ್ಲಿ ಹೋಗ್ಬೇಡ. ಏನೇ ಮಾಡ್ತಿದ್ಯಾ? ಹೋಗ್ಬೇಕಾರೆ ಗಮ್ಮ ಅನ್ಬೇಕು ಕಣೆ. ಏನ್ ಗೊತ್ತಾ, ಹುಡುಗರ್ಗೆ ಹುಡುಗಿರ್ ಹಾಕೋ ಪರ್ಫ್ಯೂಮ್ಸ್ ಅಂದ್ರೆ ತುಂಬಾ ಇಷ್ಟ ಆಗತ್ತಂತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಓದಿದ್ದೆ. ಅಯ್ಯೋ ನಡಿ, ಟೈಮ್ ಆಗುತ್ತೆ. ಬಿಟ್ರೆ ಇವಳು ನಿನ್ನ ಬೆದರ್ಗೊಂಬೇನೆ ಮಾಡ್ಬಿಡ್ತಾಳೆ. ಬಾ ಬಾ ಬಾ. ಬಾಯ್ ಅಪ್ಪ, ಹೊರಡ್ತೀನಿ. ಬಾಯ್ ಬಾಯ್ ಕಣೆ. ಬಾಯ್. ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡು. ಮರಿಬೇಡ. ಬಾಯ್ ಬಾಯ್. ಮೇಡಮ್, OTP ಹೇಳಿ. 7245. ಹಾಯ್, ಹಲೋ. ಹಾಂ, ನಾನು ಆನ್ ದ ವೇ ಇದ್ದೀನಿ, ಬರ್ತಾ ಇದ್ದೀನಿ. ಹಾಯ್ ಡಾರ್ಲಿಂಗ್, ಹೊರಟ್ಯಾ? ಹಾಂ, ಹೊರಟೆ. ನಾನ್ ಹೇಳಿದ್ದಲ್ಲ
ನೆನ್ಪಿದೆ ತಾನೆ? ಹಾ, ಹೋಗಿ ಗೂಬೆ ತರ ಕೂರ್ಬೇಡ, ಮುಖದಲ್ಲಿ ಸ್ಮೈಲ್ ಇರ್ಲಿ, ನರ್ವಸ್ ಆಗ್ಬೇಡ ಕಣೆ. ಅವನ್ ನಿನ್ನ ನೋಡಿದ್ರೆ ಕಾನ್ಫಿಡೆಂಟ್ ವುಮೆನ್ ಅನ್ನಿಸ್ಬೇಕು. ಫುಡ್ ಏನಾದ್ರೂ ಆರ್ಡರ್ ಮಾಡ್ತಿದ್ರೆ ನೀನೇ ಮಾಡು, ಬಟ್ ಬಿಲ್ ಮಾತ್ರ ಅವನ್ ಕೊಡ್ಲಿ. ನೀನೇನಾದ್ರೂ ಬಿಲ್ ಕೊಟ್ರೆ ಮದ್ವೆ ಆದ್ಮೇಲೂ ನೀನೇ ಕೊಡ್ಬೇಕಾಗತ್ತೆ. ಅಭ್ಯಾಸ ಆಗ್ಲಿ ಬಿಡು ಅವನ್ಗೆ. ಆಮೇಲೆ ಅವನೇನಾದ್ರೂ ನಿನ್ನ ಒಪಿನಿಯನ್ ಕೇಳಿದ್ರೆ ಸಡನ್ ಆಗಿ ಎಸ್ ಅನ್ಬಿಡ್ಬೇಡ. ಸ್ವಲ್ಪ ಕ್ಯೂರಿಯಾಸಿಟಿ ಇರ್ಲಿ ಕಣೆ. ಸಂಜೆ ಹೇಳಿದ್ರಾಯ್ತು ಬಿಡು. ಆಮೇಲೆ ಅವ್ನ್ಗೇನಾದ್ರೂ ಗರ್ಲ್ ಫ್ರೆಂಡ್ ಇದಾರ ಅಂತ ಕೇಳೆ, ಯಾಕಂದ್ರೆ ಆಮೇಲೆ ಪ್ರಾಬ್ಲಮ್ ಆಗ್ಬಾರ್ದು ಅಲ್ವಾ? ಹಾ, ಇನ್ನೊಂದ್ ವಿಷಯ ಹೇಳ್ಬೇಕು ಅನ್ಕೊಂಡೆ. ಅದೇನಂದ್ರೆ ಹನಿಮೂನ್ಗೆ ನಂಗೆ ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡ್, ಲಂಡನ್ಗೆ ಹೋಗೋ ಡ್ರೀಮ್ ಇದೆ ಅಂತ ಹೇಳು. ಯಾಕಂದ್ರೆ ಮದ್ವೆ ಆದ ಹೊಸ್ತ್ರಲ್ಲಿ ಗಂಡ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡ್ ಹೋಗ್ತಾನೆ. ಅದೇ 1 ವರ್ಷ ಕಳೀಲಿ ಪಕ್ಕದಲ್ಲಿರೋ ಟೆಂಪಲ್ಗೂ ಕರ್ಕೊಂಡ್ ಹೋಗಲ್ಲ. ಅದಕ್ಕೆ ಹೀಗ್ ಹೇಳ್ದೆ. ಆಮೇಲೆ ಸ್ಟಾಪ್ ಇಟ್ ಮೌನ. ನಿನಗೆ ಯಾರ್ ಮೌನ ಅಂತ ಹೆಸರಿಟ್ಟಿದ್ದು? ನೆನ್ನೆನೆ ಇದನ್ನೆಲ್ಲ ಹೇಳ್ದೆ ತಾನೆ, ಮತ್ತೆ ಯಾಕೆ ರಿಪೀಟ್ ಮಾಡ್ತಿದ್ಯಾ? ಅಯ್ಯೋ ದಡ್ಡಿ ಕಣೆ ನೀನು. ಒಂದ್ ಕೆಲ್ಸ ಮಾಡು, ನಾನು ವಾಟ್ಸ್ಆಪ್ ಮಾಡಿದೀನಿ, ಅದನ್ ನೋಡು. ಆಮೇಲೆ ನಾನು ಕಾಲ್ ಮಾಡ್ತೀನಿ, ಆಯ್ತಾ? ಓಕೆ, ಬಾಯ್. ಏನಾಯ್ತು? ಮೋಸ್ಟ್ಲಿ ಪಂಚರ್ ಆಗಿರ್ಬೇಕು ಮೇಡಮ್, ಚೆಕ್ ಮಾಡ್ತೀನಿ. ಓಹ್ ಶಿಟ್. ಏನಾಗಿದೆ? ಪಂಚರ್ ಆಗಿದೆ ಮೇಡಮ್. ಸ್ಟೆಪ್ನಿ ಇಲ್ವಾ ನಿಮ್ಮ ಹತ್ರ? ಇಲ್ಲ ಮೇಡಮ್. ಸರಿ ಬಿಡಿ, ಬೇರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಸಾರಿ ಮೇಡಮ್. ಹೇ ವೈಷ್ಣವಿ, ಎಷ್ಟು ದಿನ ಆಯ್ತು ನಮ್ಮ ಪ್ರೀತಿ ಶುರುವಾಗಿ? ಇನ್ನೂ ನೀ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಇನ್ನ ಜೀವನ ಪೂರ್ತಿ ನಾನು ನಿನ್ ಜೊತೆ ಹೇಗಿರ್ಲಿ? ಸ್ವಲ್ಪ ಜವಾಬ್ದಾರಿ ತಗೋ. ಈ ತರ ಚೈಲ್ಡಿಶ್ ನೇಚರ್ನ ಬಿಟ್ಬಿಡು. ಸ್ವಲ್ಪ ಮೆಚೂರ್ಡ್ ಆಗಿರೋದನ್ನ ಕಲ್ತ್ಕೋ. ಹಾಯ್. ಹಾಯ್. ಎನಿ ಪ್ರಾಬ್ಲಮ್? ನೋ ನೋ, ನಥಿಂಗ್. ಇಟ್ಸ್ ಓಕೆ, ಕಮ್ ಆನ್, ಟೆಲ್ ಮೀ ವಾಟ್ ಇಸ್ ಇಟ್? ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. It's okay, come, I'll drop you. No problem. You carry on. It's okay, come, I'll drop you. ಹೇಗಿದೆಯಾ ವೈಶು? ಫೈನ್ ವಿಜಯ್. ನನ್ನನ್ನು ಕೇಳೋದಿಲ್ವಾ? ಕೇಳಬೇಕು ಅಂತ ಅನ್ನಿಸ್ಲಿಲ್ಲ. ಅಂಕಲ್ ಆಂಟಿ ಮತ್ತೆ ಚೋಟಿ ಹೇಗಿದ್ದಾಳೆ? ಎವ್ರಿವನ್ಸ್ ಫೈನ್. ವೈಶು, ದಿಸ್ ಇಸ್ ಸೋ ಸ್ಟ್ರೇಂಜ್ ಅಲ್ವಾ? ನಾವಿಬ್ರು ಮತ್ತೆ ಹೀಗೆ ವಾಪಸ್ ಮೀಟ್ ಮಾಡ್ತೀವಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ಅದು ಈ ರೀತಿ.
ಮದುವೆ ಆಗಿದೆಯಾ? ಇಲ್ಲ. ನಾನು ಅಷ್ಟೆ ಸಿಂಗಲ್ ಆಗೇ ಇದ್ದೀನಿ. ಈಗ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಜವಾಬ್ದಾರಿ ಜಾಸ್ತಿ ಆಗಿದೆ, ಸಕ್ಸಸ್ಫುಲ್ ಕೂಡ ಆಗಿದ್ದೀನಿ. ನೀನೇ ಹೇಳ್ತಿದ್ದೆ ಅಲ್ವಾ ನನಗೆ ಜವಾಬ್ದಾರಿ ಸ್ವಲ್ಪ ಕಡಿಮೆ ಅಂತ. ಈಗ ನೋಡು ಎಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ ಅಂತ. ಅಂದಾಗೆ ನೀನೇನು ಮಾಡ್ತಿದ್ಯಾ? ನಾನು ನಿಮ್ಮಷ್ಟೆಲ್ಲ ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಎಲ್ಲ ಆಗಿಲ್ಲ. ಜಾಬ್ ಕ್ವಿಟ್ ಮಾಡಿದೆ. ನನ್ನ ಹಾಬಿ ಪೇಂಟಿಂಗ್ ಇತ್ತಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಖುಷಿಯಾಗಿದ್ದೀನಿ. ಮದುವೆ ಪ್ಲ್ಯಾನ್ ಏನಾದರೂ? ಸದ್ಯಕ್ಕಿಲ್ಲ, ನೋಡೋಣ. ನಿಮ್ಮದು? ನಿನ್ನ ಬಿಟ್ಟು ಆ ಸ್ಥಾನ ತುಂಬಕ್ಕೆ ಬೇರೆ ಯಾರಿಗೂ ಆಗಲಿಲ್ಲ. ಅಮ್ಮ ಹೇಗಿದ್ದಾರೆ? ಇವಾಗ ಬೆಟರ್ ಇದ್ದಾರೆ. ಅವ್ರ ಕೆಲಸ ಅವರೇ ಮಾಡ್ಕೊಳ್ತಿದ್ದಾರೆ. ಐ ಆಮ್ ಸಾರಿ. ಯಾಕೆ? ನಂದೇ ಮಿಸ್ಟೇಕ್, ನನ್ನಿಂದನೇ ತಪ್ಪಾಗಿದ್ದು. ಆದರೆ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿರಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಓಕೆ. ಹಳೇದೆಲ್ಲ ಇವಾಗ ಯಾಕೆ? ಆ್ಯಕ್ಚುಲಿ ಯು ಆರ್ ಅ ಟ್ರೂ ಸೋಲ್. ಅವತ್ತಿಂದ ಇವತ್ತಿನವರೆಗೂ ನಾನು ಪಶ್ಚಾತ್ತಾಪ ಪಡ್ತಾನೇ ಇದ್ದೀನಿ. ನಿನ್ನಂಥ ಒಳ್ಳೆ ಮನಸ್ಸಿರೋಳನ್ನ ಕಳ್ಕೊಂಡಿರೋದಕ್ಕೆ. ಇನ್ನು ನೀನು ನನ್ನ ಮನಸ್ಸಲ್ಲಿ ಹಾಗೇ ಇದೆಯಾ? ಐ ಆಮ್ ಸ್ಟಿಲ್ ಇನ್ ಲವ್ ವಿತ್ ಯು ವೈಶು. ನಿನ್ನನ್ನು ಮರೆಯೋಕೆ, ನಿನ್ನ ಬಿಟ್ಟಿರೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಅದು ಸಾಧ್ಯನೇ ಆಗ್ತಾ ಇಲ್ಲ. ಐ ಥಿಂಕ್ ವಿ ಶುಡ್ ಗೆಟ್ ಬ್ಯಾಕ್ ಟುಗೆದರ್. ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಇಷ್ಟು ವರ್ಷ ಯಾಕೆ ಕಾಯ್ತಿದ್ರಿ? ನನ್ನ ನಂಬರ್ ಇತ್ತು ತಾನೆ, ಹೇಳ್ಬೋದಿತ್ತಲ್ಲ. ನಿಜ ವೈಶು, ಮತ್ತೆ ನಿನ್ನ ಹತ್ರ ಬಂದು ಹೇಗೆ ಅಪ್ರೋಚ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಇವತ್ತು ಆ ದೇವರೇ ನಮ್ಮಿಬ್ಬರನ್ನ ಮೀಟ್ ಮಾಡಿಸಿದ್ದಾನೆ ಅಂತ ಅನ್ಸುತ್ತೆ. ನನಗೆ ಗೊತ್ತು ನಿನಗಿನ್ನೂ ನನ್ನ ಮೇಲೆ ಪ್ರೀತಿ ಇದೆ ಅಂತ. ನನ್ನ ಲೊಕೇಶನ್ ಬಂತು. ಥ್ಯಾಂಕ್ ಯು. ಮೈ ಪ್ಲೇಷರ್. ವೈಶು, ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡು. ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾಯ್. 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 ಸ್ವಲ್ಪ ಲೇಟ್ ಆಯಿತು, ಐ ಆಮ್ ಸಾರಿ. ಹೇ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಹ್ಯಾವ್ ಎ ಸೀಟ್. ಥ್ಯಾಂಕ್ ಯು. ಮತ್ತೆ ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್? ಫುಡ್ ಏನಾದ್ರೂ ಆರ್ಡರ್ ಮಾಡ್ದಿದ್ರೆ ನೀನೇ ಮಾಡು, ಬಟ್ ಬಿಲ್ ಮಾತ್ರ ಅವನ್ ಕೊಡ್ಲಿ. ಏನೂ ಬೇಡ, ಮನೇಲೆಲ್ಲ ಆಯಿತು. ಹಾಗಂದ್ರೆ ಹೇಗೆ? ಏನಾದರೂ ತಗೊಳ್ಳಿ ಪ್ಲೀಸ್. ಓಕೆ, ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ. ಹಲೋ, ಎಸ್, 2 ಬ್ಲ್ಯಾಕ್ ಕಾಫಿ. ಓಕೆ ಸರ್. ಹೇಳಿ. ನಾನೇನು ಹೇಳಿ, ನನಗೆ ಮೀಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅಪ್ಪನೇ ಫೋರ್ಸ್ ಮಾಡಿದ್ರು. ಆ್ಯಕ್ಚುಲಿ ನಾನೇ ನಿಮ್ಮ ತಂದೆಗೆ ಫೋರ್ಸ್ ಮಾಡಿ ನಿಮ್ಮನ್ನ ಇಲ್ಲಿ ಬರೋಕ್ಕೆ ಹೇಳಿದ್ದು. ಹಲೋ. ಹಲೋ ವೈಶು, ಫೋನು ಮನೇಲೇ ಬಿಟ್ಬಿಟ್ಟಿದ್ದೆ, ತೋಟದಲ್ಲಿದ್ದೆ, ಗೊತ್ತಾಗ್ಲಿಲ್ಲ. ಏನು ಮಗಳೇ? ಅಪ್ಪ, ನಾನು ರೀಚ್ ಆದೆ ಅಂತ ಹೇಳಕ್ ಫೋನ್ ಮಾಡಿದ್ದೆ. ಅಶ್ವಿನ್ ಬಂದಿದ್ದಾನಾ? ಇಲ್ಲೇ ಇದ್ದಾರೆ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಚೆನ್ನಾಗಿ ವಿಚಾರಿಸ್ಕೊ. ಓಕೆ ಓಕೆಪ್ಪ, ಆಗ್ಲಮ್ಮ. ಹಾಂ ಹಾಂ, ಬಾಯ್. ಅಪ್ಪ ಕಾಲ್ ಮಾಡಿದ್ರು. ಆ್ಯಕ್ಚುಲಿ ನನಗೆ ಅರೇಂಜ್ ಮ್ಯಾರೇಜ್ ಅಂದರೆ ತುಂಬ ಇಷ್ಟ. ಆ ಮನೆಯವರೆಲ್ಲ ಸೇರೋದು, ಮದುವೆ ವಾತಾವರಣ ಎಷ್ಟು ಖುಷಿ ಕೊಡುತ್ತಲ್ವಾ? ನಾನು ನನ್ನ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ನಾನು ಇನ್ಫೋಸಿಸ್ ಕಂಪ್ನಿಯಲ್ಲಿ ಸೀನಿಯರ್ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಯರ್ಲಿ ಪ್ಯಾಕೇಜ್ 20 lakhs. ಬೆಂಗಳೂರಲ್ಲಿ ಸ್ವಂತ ಮನೆ ಇದೆ. ವೀಕೆಂಡ್ ಬಂತು ಅಂದರೆ ಕಾರು ಬೈಕು ತಗೊಂಡು ಲಾಂಗ್ ಟ್ರಿಪ್ ಹೋಗ್ಬಿಡ್ತೀವಿ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಸ್ಮೋಕಿಂಗ್ ಅಂತೂ ಇಲ್ವೇ ಇಲ್ಲ. ಡ್ರಿಂಕಿಂಗ್ ಒಕೇಶ್ನಲಿ.
ಲವ್ ಬ್ರೇಕಪ್ ಅದು ಇದು ಅಂತ ಹಿಂದೆ ಏನು ನಡೆದಿಲ್ಲ. ನಾನು ಒಬ್ಬನೇ ಮಗ. ಮದುವೆ ಆದ್ಮೇಲೆ ನಮ್ಮ ತಂದೆ ತಾಯಿ ನಮ್ಮ ಜೊತೆನೇ ಇರ್ತಾರೆ. ನನ್ನ ವಯಸ್ಸು 32, ಸ್ವಲ್ಪ ಜಾಸ್ತಿನೇ ಆಗಿದೆ. ಹೊರಗಡೆ ತಿನ್ನೋದಂದ್ರೆ ನನಗೆ ಅಲರ್ಜಿ. ಮದುವೆ ಆಗೋ ಹುಡುಗಿ ಪಾನಿಪುರಿ ತಿಂತೀನಿ ಅಂದ್ರೆ ಖಂಡಿತ ಕಂಪ್ನಿ ಅಂತೂ ಕೊಡ್ತೀನಿ. ಮದುವೆ ಆದ್ಮೇಲೆ ಮನೇಲೇ ಇರಬೇಕು ಅಂತ ಏನೂ ಇಲ್ಲ. ಜಾಬ್ ಮಾಡ್ಬೋದು ಅಥವಾ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು. ಹಾಬೀಸ್ ಏನಾದ್ರೂ ಇದ್ರೆ ಖಂಡಿತ ನಾನಂತೂ ಸಪೋರ್ಟ್ ಮಾಡ್ತೀನಿ. ಮದುವೆ ಆಗಿದ ತಕ್ಷಣ ಮಕ್ಕಳಾಗ್ಬೇಕಂತ ಏನೂ ಇಲ್ಲ. ಅದನ್ನ ಇಬ್ರು ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೋದು. ಅಂಡ್ ಹನಿಮೂನ್ ಅಂತ ಫಾರಿನ್ ಟ್ರಿಪ್ ಹೋಗೋದಕ್ಕೆ ಲಾಂಗ್ ಲೀವ್ ನಮಗಂತೂ ಸಿಗಲ್ಲ. ಇಲ್ಲೇ ಎಲ್ಲಾದ್ರೂ ಪ್ಲಾನ್ ಮಾಡ್ತೀನಿ. ನೀವು ಸಜೆಷನ್ ಕೂಡ ಕೊಡ್ಬೋದು. ನನಗೆ ನೀಟ್ನೆಸ್ಸು ತುಂಬಾ ಮುಖ್ಯ. ನಾನು ಹಾಕೋ ಬಟ್ಟೆ, ಕಾರು, ಶೂಸು, ಮನೆ ಎಲ್ಲ ಕ್ಲೀನ್ ಆಗಿದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ನನಗೆ ಹಾಬೀಸ್ ಅಂತ ಏನೂ ಇಲ್ಲ. ಓಹ್ ನೈಸ್. ನೀವು ಹೇಳಿ, ನಿಮ್ಮ ಬಗ್ಗೆ ಏನಾದ್ರು? ನಂದೇನೋ ಅಷ್ಟು ಸ್ಪೆಷಲ್ ಇಲ್ಲ, ಎಲ್ಲ ಸೇಮ್. ನನಗೆ ಮೂವೀಸ್ ನೋಡೋದು ಅಷ್ಟು ಇಷ್ಟ ಇಲ್ಲ. ಓಹ್, ಡ್ರಾಮಾ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಲೈವ್ ಆಗಿ ನಾಟಕ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನಾನು ಸಿಂಗಲ್ ಪೇರೆಂಟ್ ಚೈಲ್ಡ್. ನನ್ನ ತಂದೆನ ನಾನು ತುಂಬ ಹಚ್ಕೊಂಡಿದ್ದೀನಿ. ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ. ವೀಕ್ಲಿ ಒನ್ಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಅದು ಬಿಟ್ಟರೆ ಹಾಡು ಚೆನ್ನಾಗಿ ಹಾಡ್ತೀನಿ. ತುಂಬ ಚೆನ್ನಾಗಲ್ಲ, ಒಂದು ತಕ್ಕ ಮಟ್ಟಿಗೆ ಹಾಡ್ತೀನಿ. ಅದಾದಮೇಲೆ ಪೇಂಟಿಂಗ್ ಅಂದರೆ ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ಓಹ್, ದಟ್ಸ್ ನೈಸ್. ಮುಂದೇನೂ ಅದನ್ನೇ ಕಂಟಿನ್ಯೂ ಮಾಡಬೇಕಂತನೂ ಪ್ಲಾನ್ಸ್ ಇದೆ. ಸುತ್ತಾಡೋಕ್ಕೆಲ್ಲ ನನಗಿಷ್ಟ ಇಲ್ಲ. ತುಂಬ ಟ್ರಾವೆಲ್ ಮಾಡಿದ್ರೆ ನನಗೆ ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಒಂದು ವಿಷಯ, ಇಫ್ ಯು ಡೋಂಟ್ ಮೈಂಡ್. ಏನ್ ತೊಂದರೆ ಇಲ್ಲ, ಹೇಳಿ. 4 ವರ್ಷದ ಹಿಂದೆ ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೆ. ಕ್ಯಾಶುಯಲ್ ಲವ್. ಬ್ರೇಕಪ್ ಆಯಿತು. ಈಗ ಟಚಲ್ಲಿಲ್ಲ. ಪಾಸ್ಟ್ ಈಸ್ ಪಾಸ್ಟ್. ನಾವು ಮದುವೆ ಆದ್ಮೇಲೆ ಯಾರು ನಮ್ಮ ಮಧ್ಯೆ ಬರ್ದೇ ಇದ್ರೆ ಸಾಕು ಅಷ್ಟೇ. ನೆವರ್. ಇನ್ನೇನಿಲ್ಲ ಅನ್ಸುತ್ತೆ ಶೇರ್ ಮಾಡೋಕ್ಕೆ. ಎಲ್ಲ ಹೇಳಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಾಫಿ ತಗೊಳ್ಳಿ. ಬ್ಲ್ಯಾಕ್ ಕಾಫಿನ ಕುಡಿಯೋದು? ಆಕ್ಚುಲಿ ನಾನು ಬ್ಲ್ಯಾಕ್ ಕಾಫಿ ಕುಡ್ದಿಲ್ಲ. ನೀವು ಹೇಳಿದ್ರಲ್ಲ, ನಾನು ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದೆ. ಹಾಂ, ನಾನು ನಾನ್ ವೆಜ್ ತಿನ್ನಲ್ಲ. ಚೆನ್ನಾಗಿ ಅಡುಗೆ ಮಾಡ್ತೀನಿ. ಪರವಾಗಿಲ್ಲ, ನಾನು ಏನು ಜಾಸ್ತಿ ತಿಂತಾ ಇರಲಿಲ್ಲ. ವಾರಕ್ಕೊಂದ್ಸರಿ ತಿಂತಾ ಇದ್ದೆ. ಇನ್ಮೇಲೆ ಅದು ಕಡಿಮೆ ಮಾಡ್ಕೊಂಡ್ರೆ ಆಯ್ತು. ಏನಾದರೂ ಕೇಳೋದಿದ್ರೆ ಕೇಳಿ. ನೀವು ನನಗೆ ತುಂಬ ಇಷ್ಟ ಆದ್ರಿ. ನಿಮ್ಮ ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು. ನಿಮ್ಮ ತಂದೆಯವರಂತೂ ನನಗೆ ತುಂಬ ಇಷ್ಟ ಆದರು. ಸಚ್ ಎ ಹಂಬಲ್ ಪರ್ಸನ್. ಇನ್ಫ್ಯಾಕ್ಟ್ ನಿಮ್ಮ ಲವ್ ಬ್ರೇಕಪ್ ವಿಷಯ ಅವ್ರು ಆಲ್ರೆಡಿ ನಂಗೆ ಹೇಳ್ಬಿಟ್ಟಿದ್ರು. ಓಹ್, ಇಸ್ ಇಟ್? ನನಗೆ ನೀವು ಓಕೆ. ನಿಮ್ಮ ಒಪಿನಿಯನ್ ಏನಂತ ಕೇಳ್ಬೋದಾ? ಅರ್ಜೆಂಟ್ ಏನಿಲ್ಲ, ನಿಧಾನನೇ ಹೇಳಿ. ನಾಳೆ ಹೇಳಿದ್ರು ಪರವಾಗಿಲ್ಲ. ನಾನು ತಂದೆ ಜೊತೆ ಮಾತಾಡ್ತೀನಿ. ಅವ್ರ ಹತ್ರ ಡಿಸ್ಕಸ್ ಮಾಡದೆ ನಾನೇನು ಹೇಳಕ್ಕಾಗಲ್ಲ. ಹೇ, ನಾನು ಪೇ ಮಾಡ್ತೀನಿ. ಇಲ್ಲ, ನಾನು ಪೇ ಮಾಡ್ತೀನಿ. ಓಕೆ, ನಾನು ಇವತ್ತು ಪೇ ಮಾಡ್ತೀನಿ. ನಿಮ್ಮ ಒಪಿನಿಯನ್ ಹೇಳೋದಕ್ಕೆ ಹೇಗೂ ನಾವಿಲ್ಲಿ ಸಿಗ್ತೀವಲ್ಲ, ಆವಾಗ ನೀವು ಪೇ ಮಾಡಿ. ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ನಿಮ್ಮ ಡಿಸಿಷನ್ ಆಮೇಲೆ ಹೇಳಿ. ನಾನು ನಿಮಗೆ ಇಷ್ಟ ಆಗಿದ್ದೀನಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ನೀನ್ ನನ್ನನ್ನ ಯಾಕೆ ಇಷ್ಟಪಟ್ಟೆ ಅಂತ ಇದುವರೆಗೂ ನಂಗೆ ಹೇಳಲೇ ಇಲ್ಲ. ಯಾಕೆ ಅಂದರೆ ನೀವು ನನ್ನ ತಂದೆ ಸೆಲೆಕ್ಷನ್. ನಾನು ಇಷ್ಟು ದಿನ ತೊಗೊಂಡಿದ್ದ ಡಿಸಿಷನ್ಸ್ ಎಲ್ಲ ತುಂಬ ಫೇಲ್ ಆಗಿದೆ. ನಮ್ಮ ಅಪ್ಪ ತೊಗೊಂಡಿದ್ದ ಡಿಸಿಷನ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಅವ್ರ ಮಗಳಿಗೆ ಏನು ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಮ್ಮ ಅಪ್ಪ ಇಷ್ಟು ದಿನ ತೊಗೊಂಡಿದ್ದ ಡೆಸಿಷನ್ಸಲ್ಲಿ ಯು ಆರ್ ದ ಪರ್ಫೆಕ್ಟ್ ಚಾಯ್ಸ್. ಫಸ್ಟ್ ಏನೇ ನೀವು ಹೇಳಿದ್ರಲ್ಲ ನನ್ನ ತಂದೆ ಅಂದರೆ ನಿಮಗೆ ತುಂಬ ಇಷ್ಟ ಅಂತ. ಕೇಕ್ ಕಟ್ ಮಾಡೋಣವಾ? ಹಾಂ. ಹ್ಯಾಪಿ ಆನಿವರ್ಸರಿ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.